ತಾವು ಅಧಿಕಾರದಲ್ಲಿದ್ದರೆ ಸಾಕು, ಹಣ ಹೊಡೆದರೆ ಸಾಕು, ಅವರ ಮಕ್ಕಳನ್ನು ಉದ್ಧಾರ ಮಾಡಿದರೆ ಸಾಕು, ನಾವು ತಿನ್ನುವ ವಾಸನೆ ಯಾರಿಗೂ ಬರುವುದಿಲ್ಲ ಅಂತ ಭಾಳ ಅಸೆಂಬ್ಲಿಲಿ ಕೂತಿರುವಂಥ ಘನತೆವೆತ್ತ ಶಾಸಕರ ಅಭಿಪ್ರಾಯ. ಶಾಸಕರಿಗೆ ಬೇಡವಾದ ಚುನಾವಣೆ ಅಂತ ಯಾವುದಾದ್ರೂ ಒಂದಿದ್ರೆ ಅದು ಕಾರ್ಪೊರೇಷನ್ ಎಲೆಕ್ಷನ್. ಯಾವ ಪಕ್ಷದ ಶಾಸಕರಿಗೂ ಆ ಚುನಾವಣೆ ಬೇಕಿಲ್ಲ. ಯಾಕಂದರೆ ತನ್ನ ಅಧಿಕಾರ ಅಬಾಧಿತವಾಗಿ ಇರಬೇಕು ಅಂತ. ಈ ಮನೋಸ್ಥಿತಿಯ ಪರಿಣಾಮವೇ ಸತತ 2 ಸರ್ಕಾರಗಳು ಬಂದು ಹೋದರೂ ನಿಮಗೆ ಬೆಂಗಳೂರು ಮಹಾನಗರ ಪಾಲಿಕೆಗೆ ಚುನಾವಣೆ ನಡೆಯಲಿಲ್ಲ. 10 ವರ್ಷಗಳ ಬಳಿಕ ಈಗ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಸ್ಥಳೀಯ ಸಂಸ್ಥೆಗಳ ಅಧಿಕಾರದ ವಿಚಾರದಲ್ಲಿ ಪುಂಖಾನುಪುಂಖವಾಗಿ ಮಾತನಾಡುವ ರಾಹುಲ್ ಗಾಂಧಿ ಮತ್ತು ಈ ವಿಚಾರದಲ್ಲಿ ಅಮೆಂಡ್ಮೆಂಟ್ ಅನ್ನು ತಂದಂತಹ, ತಿದ್ದುಪಡಿ ತಂದಂತಹ ಬೇರೆ ಪಂಚಾಯಿತಿ ವ್ಯವಹಾರದಲ್ಲಿ ಅವರ ಅಪ್ಪ ರಾಜೀವ್ ಗಾಂಧಿಯವರು, ಅವ್ರ ತಂದೆ, ಇಲ್ಲಿ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಸರ್ಕಾರ ಬಂದು 2.5 ವರ್ಷ ಆಯಿತು. ಇವರ ಅಧಿಕಾರ ಹಂಚಿಕೊಳ್ಳುವ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಹೊರತು ಕೊಡಬೇಕಾದವರಿಗೆ ಅಧಿಕಾರ ಕೊಡೋ ಬಗ್ಗೆ ಒಂದು ದಿನಾನೂ ಮಾತಾಡಲಿಲ್ಲ. ಹೇಗಿದ್ರು 10 ವರ್ಷ ಒಂದು ದಿನ ಮಾತಾಡಲಿಲ್ಲ ಒಬ್ರು. ಇವ್ರ ಅಧಿಕಾರದ ಮಾತಾಡ್ತಾರೆ, ಅವ್ರವ್ರದೇ ಚಿಂತೆ, ಇವ್ರ ಅಧಿಕಾರಕ್ಕೆ ಮಾತಾಡ್ತಾರೆ. ಈ ಸುಪ್ರೀಂ ಕೋರ್ಟ್ನ ಆದೇಶ ಈಗ ಬಂದಿದೆ. ಈಗಿನ ಎಸ್ಕೇಪ್ ಆಗಲ್ಲ ಅಂದ್ಕೊಂಡಿದ್ದೀನಿ, ಬಟ್ ನಾನು ಐ ಡೋಂಟ್ ಬಿಲೀವ್. ಸುಪ್ರೀಂ ಕೋರ್ಟ್ ಕಣ್ಣಿಗೆ ಮಣ್ಣಾಕಿ ಯಾಮಾರಿಸಿ ಮೈ ಎಣ್ಣೆ ಸುತ್ತಕೊಳ್ಳೋಂಥ ಗಿರಾಕಿಗಳು ಈ ರಾಜ್ಯ ಸರ್ಕಾರದಲ್ಲಿರೋರೆಲ್ಲ. ಇವರು ಅಷ್ಟೇ, ಇವ್ರು ಹಿಂದಿದ್ದವರು ಅಷ್ಟೇ. ತಪ್ಪಿಸುವುದು ಹೇಗೆ ಅನ್ನೋದೇ ಅವ್ರ ಕೆಲಸ. MLAಗಳು ದುಡ್ಡಾಕಿ ಕೇಸ್ ನಡೆಸೋಂಗೆ ಮಾಡ್ತಾರೆ, ಎಳೆಯಕ್ಕೆ. ಇವತ್ತಿನ ರಾಜ್ಯ ವಿಚಾರಣೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಜೂನ್ 30 ಒಳಗಡೆ ಮಾಡಬೇಕು 5ಕ್ಕೂ ನೀವು ಚುನಾವಣೆ. ಇನ್ನೊಂದು ಸರಿ ಸಮಯ ಕೇಳಕ್ಕೆ ನಮ್ಮ ಹತ್ರ ಬರಬಾರ್ದು ಅಂತ ಆದೇಶನ ಕೊಟ್ಟಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ನೇತೃತ್ವದಲ್ಲಿ. ಅಭಿಷೇಕ್ ಮನು ಸಿಂಘ್ವಿ ರಾಜ್ಯ ಸರ್ಕಾರದ ಪರವಾಗಿ ಮಾಡಿ ಫೆಬ್ರವರಿವರೆಗೂ ಟೈಮ್ ಕೇಳಿದ್ರಂತೆ. ಆಯೋಗ ಹೇಳುತ್ತಂತೆ ಮೇ ತನಕ ಬೇಕಾಗತ್ತೆ. ಯಾಕಂದರೆ ಪವರ್ ಶೇರಿಂಗು, ಈ ನಾಯಕತ್ವದ ಕಿತ್ತಾಟ ಎಲ್ಲ ಇದೆ. ರಾಜ್ಯ ಸರ್ಕಾರಕ್ಕೆ ಈ ಚುನಾವಣೆ ಮುಂದಕ್ಕೆ ಹೋದ್ರೆ ಸಾಕು, ನಡೀತಿದ್ರು ಸಾಕು. ಸೊ ಈಸಿ ಅವ್ರಿಗೆ. MLAಗಳಿಗೆ ಏನಾಗುತ್ತೆ, ಸ್ಟ್ರಾಂಗ್ MLAಗಳು ಮ್ಯಾನೇಜ್ ಮಾಡಿಬಿಡ್ತಾರೆ ಕಾರ್ಪೊರೇಟರ್ಗಳನ್ನು. ಸ್ವಲ್ಪ ವೀಕ್ MLAಗಳೇನಿರ್ತಾರೆ ಅವ್ರು ಈ ಕಾರ್ಪೊರೇಟರ್ಗಳನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಕಾರ್ಪೊರೇಟರ್ಗಳೇ ಅವ್ರಿಗಿಂತ ಸ್ಟ್ರಾಂಗ್ ಇರ್ತಾರೆ ಎಷ್ಟೋ ಕಡೆ, ಓವರ್ಟೇಕ್ ಮಾಡಿಬಿಡ್ತಾರೆ. ಆಮೇಲೆ ಒಂದು ಎರಡನೇದು, ಈ ಕಾರ್ಪೊರೇಟರ್ಗಳದ್ದು ಜಗಳ ಬೇರೆ, ಅವ್ರದ್ದು ಶೇರಿಂಗ್ ಬೇರೆ, ಅದು ಬೇರೆ. ಇದೆಲ್ಲ ಹೋಗ್ಬಿಟ್ರೆ ಗಣಿ ಒಳಗಡೆ ಇರೋದೇ 2 kg ಚಿನ್ನ ಕಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಥರ ಪ್ರಾಬ್ಲಮ್ಮು. ಈಗ ಇದೆಲ್ಲ ಬಗೆಹರಿಸ್ಕೊಂಡು ಸರ್ಕಾರ ಹೋಗಬೇಕು. ಗುಂಡಿ ಬಿದ್ದ ರಸ್ತೆ, ಮೂಲಸೌಕರ್ಯ ಎಲ್ಲಾದ್ರದ್ದು ಟ್ಯಾಕ್ಸ್ ರೈಸ್ ಮಾಡಿದ್ದು ಒಂದ್ರ ಮೇಲೆ ಒಂದು. ಆಮೇಲೆ ಅವಾಗವಾಗ ಅಲ್ಲಿ ನೋಡು ಚಂದಮಾಮ, ಅಲ್ಲಿ ನೋಡು ಚಂದಮಾಮ ಅಂದಂಗೆ, ಅಲ್ಲಿ ನೋಡು ಟನಲ್ಲು, ಇಲ್ಲಿ ನೋಡು ಇದು ಅಂತ ಈ ಜಾತ್ರೆನಲ್ಲಿ ತೋರಿಸ್ದಂಗೆ ತಾಜ್ ಮಹಲ್ ನೋಡು, ಕುತುಬ್ ಮಿನಾರ್ ನೋಡು ಅಂತ ತೋರಿಸ್ತಿದ್ರು. ಹಳೆ ಈ ಕಾಲದ ಹುಡುಗರುಗಳಿಗೆ ಅವೆಲ್ಲ ಪಾಪ ಚಾನ್ಸೇ ಇಲ್ಲ ಬಿಡಿ ಅದನ್ನೆಲ್ಲ ನೋಡೋಕ್ಕೆ. ಹಳೆ ಕಾಲದಲ್ಲಿ ಜಾತ್ರೆ ಗೀತ್ರೆಗೆಲ್ಲ ಹೋದರೆ ಕಲರ್ದೊಂದು ಇರ್ತಿತ್ತು, ತಿರುಗಿಸಿದ್ರೆ ಅದ್ರಲ್ಲಿ ಬರ್ತಿತ್ತು ಅಲ್ಲಿ ನೋಡು ತಾಜ್ ಮಹಲ್, ಇಲ್ಲಿ ನೋಡು ಕುತುಬ್ ಮಿನಾರ್ ಅಂತ. ಹಂಗೆ ತೋರಿಸ್ತಾ ಇದ್ರಲ್ಲ ಈ ಸರ್ಕಾರದವರು ಕುತುಬ್ ಮಿನಾರು, ತಾಜ್ ಮಹಲ್ನ. ಈಗ ಜನರನ್ನು ಫೇಸ್ ಮಾಡಬೇಕು. ಈಗ 5% ಕೊಡು ಎ ಖಾತಾಯಿಂದ ಬಿ ಖಾತಾಗೆ, 56% ಕೊಡು ಇದೆಲ್ಲ ಕೇಳ್ತಾರಲ್ಲ. ಈಗ ಜನ ಉತ್ತರ ಕೊಡಿ ನೀವು. ಮೆಟ್ರೋ ಇದು ದುಡ್ಡು ಕೇಳೋನಿಲ್ಲ. ಈಗ ಪವರ್ ಜನರ ಕೈಗೆ, ಈಗ ಜನ ಕೊಡ್ರಪ್ಪ ಉತ್ತರ. ಜನ ಮತ್ತೆ ಬುರುಡ ಬಿಟ್ಕೊಂಡು ನಮ್ಮ ಹತ್ರಕ್ಕೆ ಬರಬೇಡಿ. ಈ ಸರ್ಕಾರದ ವಿರುದ್ಧ ನೋಡಿ ಸರ್, ಇವೆಲ್ಲ ತೋರಿಸಿ ಸರ್ ಅಂತ ಬರ್ಕೊಡ್ದು. ನಿಮ್ಮ ಕೈಯಲ್ಲಿದ್ದಾಗ ನಿಮ್ಮ ಕೈಯಲ್ಲಿದ್ದಾಗ ನೀವು ಚಾಲೂ ಮಾಡ್ಬೇಕು ಅದನ್ನ. ಹಾಂ, ಅಲ್ಲ ಪಾಪ ಅವ್ರು ಕೇಳ್ತಾರೆ ಚಾಲೂ ಮಾಡಿ ಯಾರಿಗೂ ಹೋಗೋಣ ಸರ್ ಅಂತ. ಇನ್ನೊಂದು ಸಂತೆ ಡ್ಯಾಶ್ ಸಂತೆಗೆ ಹೋಗುತ್ತೆ. ಸರಿ, ವಿಪಕ್ಷಗಳು ನಾವು ಚುನಾವಣೆಗೆ ರೆಡಿ ಅಂತಂದರೆ ನೀವು ರೆಡಿನೇ ಯಾವಾಗಲೂ ಅಂತಾರೆ. ರಾಜ್ಯ ಸರ್ಕಾರ ಏನು ಹೇಳ್ತಂತೆ ಸುಪ್ರೀಂ ಕೋರ್ಟಲ್ಲಿ, ಸರ್ 28ರವರೆಗೆ ಮೀಸಲಾತಿ ಪ್ರಕ್ರಿಯೆ ಇದೆ, ಫೆಬ್ರವರಿ. ಹಾಗಾಗಿ ಅದು ಕೊನೆಯ ಹಂತದಲ್ಲಿ, ಪ್ರಕ್ರಿಯೆ ಕಡೆ ಹಂತದಲ್ಲಿದೆ. ಅದಾದಮೇಲೆ ನಾವು ಯಾವಾಗ ಬೇಕಾದ್ರೂ ಚುನಾವಣೆ ಮಾಡ್ಬೋದು. ಎಲೆಕ್ಷನ್ ನಡೆಸೋದು ಬಿಟ್ಟಿದ್ದು ಇದೆಲ್ಲ ಚುನಾವಣಾ ಆಯೋಗಕ್ಕೆ ಬಿಟ್ಟಿದ್ದ ವಿಚಾರ ಅಂತ ಬುರುಡ ಬಿಟ್ಟಿದ್ದಾರೆ. ಚುನಾವಣಾ ಆಯೋಗಕ್ಕೆ ನಡೆಸೋಕ್ಕೆ ಬಿಡಲಿಲ್ಲ ಯಾರೂ. BJPಯವರು ಬಿಡಲಿಲ್ಲ, ಇವರು ಬಿಡಲಿಲ್ಲ. ಇದು ಯಾವುದು ಕಾರ್ಪೊರೇಷನ್ ಫಸ್ಟು ಕಾರ್ಪೊರೇಷನ್ ವಿಂಗಡಣೆ ಮಾಡು. ಒಬ್ಬ 300 ಇಲ್ಲ ಒಬ್ಬ 1000 ಮಾಡೋಣ ಅನ್ನೋದು, ಇನ್ನು ಬೇಡ ಒಂದು 500 ಮಾಡೋಣ ಅನ್ನೋದು. ಅದಕ್ಕೊಂದು ಕಮಿಟಿ, ಆ ಕಮಿಟಿ ವರದಿ ಅದು ಬಂದ ಮೇಲೆ ಅವನೊಂದು ಪ್ರಾಥಮಿಕವಾಗಿ ಅಂತ ಮಾಡೋದು, ಅದಕ್ಕೆ ಅಬ್ಜೆಕ್ಷನ್ನು, ಅದಕ್ಕೆ ಗಲಾಟೆ, ಇದು ಸರಿ ಇಲ್ಲ ಸ್ಕ್ರಾಪ್ ಅಂದ್ಬಿಡೋದು, ಇನ್ನೊಂದು ಹೊಸದು ಮಾಡೋಣ ಮಾಡೋದು. ಇದು ಒಂದು ಥರದಲ್ಲಿ
ಬೇಕು ಅಂತ ಇದನ್ನ ಡಿಕ್ಲೇರ್ ಮಾಡೋದು ರಿಸರ್ವೇಷನನ್ನು ಬೇಕು ಅಂತ ರಾಂಗ್ ರಿಸರ್ವೇಷನ್ ಡಿಕ್ಲೇರ್ ಮಾಡೋದು, ಬೇಕು ಅಂತ ಅಂದರೆ ಇನ್ನಷ್ಟು ಜಗ್ಗಾಡ್ಬೇಕಿವಿ. ಕೋರ್ಟ್ಗೆ ಹೋಗ್ಲಿ ಅಂತ ಓಕೆ, ಕೋರ್ಟ್ಗೆ ಹಾಕ್ಸೋದು, ಕೋರ್ಟಲ್ಲಿ ಎಳೆಸೋದು. ಬೇಕು ಅಂತ ವಿಂಗಡಣೆ ರಾಂಗ್ ಮಾಡೋದು ಅಂದರೆ ಪಕ್ಕ ಇರೋ ವಾರ್ಡನ್ನು ತಗೊಂಡೋಗ್ಬಿಟ್ಟು ಕೇರ್ಪುರದಲ್ಲಿರೋ ಸೇರಿಸ್ಬಿಡೋದು ಒಂದು ಕಡೆ ಸುಮ್ಮನೆ ಅವಾಗ ಮತ್ತೆ ತಗಾದೇ ಬರಬೇಕು, ಕೋರ್ಟ್ಗೆ ಹೋಗ್ಬೇಕದು, ಕೋರ್ಟಲ್ಲಿ ಫೈಟಿಂಗು, ಮತ್ತು ಅದಕ್ಕೊಂದು ಕಮಿಟಿ ಮತ್ತೆ ಸರಿ ಮಾಡೋದು. ಹಿಂಗೆ ಮಾಡಿ 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 ಸ್ಥಳೀಯ ಸಂಸ್ಥೆಗಳು ಮತ್ತು ಅದಕ್ಕೆ ಅಧಿಕಾರವನ್ನು ಕೊಡುವಂತಹ ವಿಚಾರದಲ್ಲಿ ಕಾಂಗ್ರೆಸ್ ಮಾತಾಡೋ ಬದ್ಧತೆಯ ಮಾತುಗಳಿದೆಲ್ಲ ಡೋಂಗಿಗಳಾಡ್ದಂಗೆ ಆಡ್ಬಿಟ್ರು ಇವ್ರುಗಳು, ಪಕ್ಕ ಡೋಂಗಿಗಳು ಇವರು. ಆಲ್ MLAs, ಆಲ್ ವಿಧಾನಸಭೆಯಲ್ಲಿ ಕೂತ್ಕೊಳ್ಳೋರೆಲ್ಲ ಡೋಂಗಿಗಳು ಈ ವಿಚಾರದಲ್ಲಿ. ಪಕ್ಷಾತೀತವಾಗಿ ಒಗ್ಗೂಡ್ತಾರೆ. ಅಸೆಂಬ್ಲಿಗೆ ಕಾನ್ಸ್ಟಿಟ್ಯೂಷನಲ್ಲಿ ಚುನಾವಣೆ ನಡೆದು ಬಿಡಬೇಕು ಕರೆಕ್ಟಾಗಿ. ಆ ದಿನದ ಒಳಗಡೆ ಈ ಅಸೆಂಬ್ಲಿ ಮುಗಿದೋಗ್ಬೇಕು ಟೈಮು, ಇನ್ನೊಂದು ಅಸೆಂಬ್ಲಿ ಒಳಗೆ ಬಂದು ಬಿಡಬೇಕು. ಇಲ್ಲಿ ಯಾಕೆ ಬರಬಾರ್ದು? ಇಲ್ಲೂ ಅದೇ ನಿಯಮ ತನ್ನಿ. ಅಸೆಂಬ್ಲಿಗೆ ಹೆಂಗೆ 5 ವರ್ಷದ ಟರ್ಮಲ್ಲಿ ಆ ಟರ್ಮಿನ ಡೇಟ್ ಒಳಗಡೆಗೆ ಇನ್ನೊಂದು ಸಂವಿಧಾನಾತ್ಮಕವಾಗಿ ಸ್ಥಾಪಿತ ಸರ್ಕಾರ ಒಳಗೆ ಬರಬೇಕು, ಬರಲೇಬೇಕು ನಿಯಮದ ಪ್ರಕಾರ. ಇಲ್ದಿದ್ರೆ ಪ್ರೆಸಿಡೆಂಟ್ಸ್ ರೂಲ್ಗೆ ಹೋಗುತ್ತದು. ಹಾಗೆ ಇಲ್ಲೂ ತಂದು ಬಿಡಿ, ಇಲ್ಲಿ ಆಗ್ತಾರಲ್ಲ ಆಸಕ್ತಿ. ಅದೇ ಹೇಳದ್ನಲ್ಲ, ಶೇರಿಂಗ್ ಅಂತ ಇಟ್ಕೊಳ್ಳೋಣ. ಶೇರಿಂಗ್ ಅಂದ್ರೆ ಗೊತ್ತಾಗತ್ತಾ? ಅರ್ಥ ಮಾಡ್ಕೋಬೇಕು. ಶೇರಿಂಗ್ ಎಲ್ಲೆಲ್ಲಿರುತ್ತೆ? ಕಸದಲ್ಲಿ ಶೇರಿಂಗ್ ಇದೆ, ತೆಗಿಯೋದ್ರಲ್ಲಿದೆ, ಹಾಕೋದ್ರಲ್ಲಿದೆ, ಹಾಕ್ಸೋದ್ರಲ್ಲಿದೆ, ಏನೇನು ಶೇರಿಂಗು. ಟಾರಲ್ಲಿರುತ್ತೆ ಶೇರಿಂಗು, ಫುಟ್ಪಾತ್ಗೆ ಬಣ್ಣ ಹೊಡೆಯೋದ್ರಲ್ಲಿರುತ್ತೆ ಶೇರಿಂಗು, ಫುಟ್ಪಾತ್ ಪಕ್ಕದಲ್ಲಿರೋ ಕಲ್ಲು 4 ಕಲ್ಲು ಕಿತ್ತಿಕ್ಕಲ್ಲಿ ಹಾಕೋನು ಶೇರಿಂಗ್ ಇರುತ್ತೆ. ಎಲ್ಲದರಲ್ಲೂ ಪವರ್ದು ಸ್ಟ್ರೀಟ್ ಲೈಟ್ಸು ಶೇರಿಂಗ್ ಇರುತ್ತೆ. ಎಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಶೇರಿಂಗ್ ಇರುತ್ತೆ. ಎಲ್ಲೆಲ್ಲಿ ಶೇರಿಂಗ್ ಇದೆ ಅಲ್ಲಿ ಸುಮ್ಮನೆ ಬಿಡೋಕ್ಕಾಗತ್ತಾ? ಕಂಡವ್ರಿಗೆಲ್ಲ ಶೇರ್ ಮಾಡ್ಕೊಳ್ಳೋಕ್ಕೆ ನಾವೇನಿಲ್ಲಿ ತಲೆಕೆಟ್ಟಿದ್ದೀವ ಅಂತ ಕೆಲವರು ಕೇಳಬಹುದು. 10 ವರ್ಷ ಕೇಳ್ಕೊಂಡೇ ಬಂದುಬಿಟ್ರು ಈ ಥರ. ಇದರ ಕ್ರಿಮಿನಲ್ ಕಲ್ಪ್ರಿಟ್ಗಳು ಇದರಲ್ಲಿ ನನ್ನ ಪ್ರಕಾರ MLAಗಳು ಅವರೇ. ಚುನಾವಣಾ ಆಯೋಗದ ವಾದ ಏನು? ಮಾರ್ಚ್ 16 ಮತದಾರ ಪರಿಶೀಲನೆ ಅಂತ್ಯ ಆಗುತ್ತೆ, ಬಳಿಕ SLC ಪರೀಕ್ಷೆ, ಮೇ ತಿಂಗಳಲ್ಲಿ ಚುನಾವಣೆ ಮಾಡ್ಬೋದು, ಹೀಗಾಗಿ ಮೇ ಕೊನೆ ವಾರದವರೆಗೂ ಅವಕಾಶ ಕೊಡಬೇಕು. SLC ಪರೀಕ್ಷೆ, ಆಹಾ ಏನೇನು ರೀಸನ್ ಬರುತ್ತೆ. ಅಬ್ಬಬ್ಬಬ್ಬ, ಕರೋನಾ ಟೈಮಲ್ಲೇ ಎಲೆಕ್ಷನ್ ಮಾಡಿದ್ದೀವಿ, ಅಂತಹ ಸಂದರ್ಭದಲ್ಲೂ ಅಲ್ಲೇ ಎಲೆಕ್ಷನ್ ಮಾಡಿದ್ದೀವಿ. SLC ಪರೀಕ್ಷೆ, ಬಾಬಾ ಟೀಚರ್ಸ್ ಬೇಕಾಗ್ತಾರೆ, ಸ್ಕೂಲ್ ಬೇರೆ ಕಡೆಯಿಂದ ಕರ್ಸ್ಕೊಳ್ಳಿ. ಏಕೆ ಏನು ಬೆಂಗಳೂರಲ್ಲಿ ಒಬ್ಬರೇನಾ ಇರೋದು? ಎಲ್ಲ ಎಂಥ ಬುರ್ಡೆಗಳೆಲ್ಲ ಸೇರ್ಕೊಂಡ್ರೆ ಹಿಂಗೆ ಆಗೋದು. ದೊಡ್ಡದಾಗಿ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ ಅಯೋಗ್ಯರಂತಂದು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಹೇಳಿದ್ದಿಷ್ಟು, ರೇ ಬುರ್ಡೆ ಬಿಡೋದು ನಿಲ್ಲಿಸ್ರಿ, ಎಷ್ಟು ದಿನ ಟೈಮ್ ಬೇಕು ಹೇಳ್ರಿ ಸಾಕು ನಮಗೆ ಅಂತ. ಅಂದರೆ ಆ ಪದ ಬಳಸಿಲ್ಲ, ನಾನು ಹೇಳಿರೋದು ಆ ಪದ. ಆಮೇಲೆ ನಾಳೆ ಯಾರು ರಂಗನಾಥ್ ಅವರು ಚೀಫ್ ಜಸ್ಟಿಸ್ ಬುರ್ಡೆ ಅಂತ ಹೇಳ್ಬಿಟ್ಟಿದ್ದಾರೆ, ಅವ್ರ ಮೇಲೆ ಕ್ರಮ ತಗೋಬೇಕು ಅಂತಂತ ಎಲ್ಲ ಹೇಳಿದ್ದಾರೆ ಚೀಫ್ ಜಸ್ಟಿಸ್ ಅದನ್ನು. ಜೂನ್ವರೆಗೂ ಸಮಯ ಬೇಕಾಗ್ಬೋದು ಅಂತ ಆಯೋಗ. ಇದಕ್ಕೆ ಒಪ್ಪಿದ ಸುಪ್ರೀಂ ಕೋರ್ಟ್, ಆಲ್ ರೈಟ್, ಜೂನ್ 30 ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಭಾಳ ಲಿಬ್ರಲಾಗಿ ಕೊಟ್ಟಿದ್ದಾರೆ ಇಷ್ಟು ಟೈಮನ್ನು ಇವ್ರಿಗೆ ಕೊಟ್ಟಿದ್ದಾರೆ 30ನೇ ತಾರೀಕಿಗೆ. ಮತ್ತೆ ಸಮಯ ಕೇಳಬೇಡಿ ಅಂತ ಹೇಳಿದ್ದಾರೆ. ವಾರ್ಡ್ ವಿಂಗಡಣೆ ಮೀಸಲಾತಿಗೋಸ್ಕರಕ್ಕೆ ಡಿಸೆಂಬರ್ವರೆಗೂ ಸಮಯ ಕೇಳಿತ್ತು, ಈಗ ಫೆಬ್ರವರಿ ಕೇಳಿದ್ದು ಸುಪ್ರೀಂ ಕೋರ್ಟ್ ಗರಂ ಆಗಿತ್ತಂತೆ ಇವತ್ತು. ಆಲ್ ರೈಟ್, ಇದರ ಪರಿಣಾಮವಾಗಿ ಈಗ GBA ಅಂದರೆ ಜೀಬಾ ಅಂತನಾ? ಅಲ್ಲ ಸರ್, ಗ್ರೇಟರ್ ಬೆಂಗಳೂರು ಅಥಾರಿಟಿ. ಅಷ್ಟೊಂದು ಹೇಳೋಕ್ಕಾಗಲ್ಲ, ಏನಾದ್ರು ಕಟ್ ಮಾಡಿ. ಅದಕ್ಕೆ GBA ಮಾಡಿಬಿಟ್ಟಿರೋದು. GBA ಜೀಬಾ ಮಾಡೋಣ. ಜೀಬಾ, ಓಕೆ ಅಷ್ಟೇ. ಇನ್ಮೇಲಿಂದ ಆಗಲ್ಲ ನಮ್ಮ ಕೈಲಿ ಇಷ್ಟೆಲ್ಲ ಹೇಳೋಕ್ಕೆ, ಟೈಮ್ ಇಲ್ಲ. ಮತ್ತು ನಮ್ಮ ಕೈಲಿ ಆಗಲ್ಲ, ವಯಸ್ಸಾಗ್ತಾ ಇದೆ, ಇದೆಲ್ಲ ಇಷ್ಟೆಲ್ಲ ಹೇಳ್ತಾನೆ ಅವನಾರು ಕೂತ್ಕೊಂಡು ಕೆಲಸವಿಲ್ಲ. ಕಾರಣ ನಮಗೊಬ್ಬ ಹಳೆ ಫ್ರೆಂಡ್ ಇದ್ದ, ಅವ್ನಿಗೆ A ಇಂದ Z ಇನ್ಶಿಯಲ್ಸ್ ಇತ್ತು. ನಾವೇನು ಮಾಡೋಣ? ಅಷ್ಟೊಂದಿತ್ತು, 8 9 ಆಯಿತು ಅವನಿಗೆ. ಬೆಂಗಳೂರು ಪೂರ್ವ ಪಾಲಿಕೆಗೆ 50 ವಾರ್ಡು, ಪಶ್ಚಿಮಕ್ಕೆ ಒಂದು 111, ಕೇಂದ್ರಕ್ಕೆ ಪಾಲಿಕೆಗೆ 63, ದಕ್ಷಿಣಕ್ಕೊಂದು 72, ಉತ್ತರಕ್ಕೊಂದು 72. ಇದಕ್ಕೆ ಎಲೆಕ್ಷನ್ನು ಆಗಬೇಕು. 368 ಒಟ್ಟು ಪಾಲಿಕೆಗಳು. ಪಾಲಿಕೆ. ಎಸ್, ಅಶೋಕ್ ಏನು ಹೇಳಿದ್ದಾರೆ ನೋಡೋಣ ಸರ್. ನಾವು ಬಿಜೆಪಿ ಮೊದಲಿಂದಾನು ಚುನಾವಣೆ ಮಾಡಿ ಅಂತಾನೆ ಹೇಳ್ತಾ ಇದ್ವಿ. ಆದ್ರೆ ಈಗೆಲ್ಲ ವಾರ್ಡ್ಗಳು ಇವೆಲ್ಲ ಕ್ಯಾಟಗರಿ ಎಲ್ಲ ಮಾಡಿರೋದ್ರಿಂದ ಬೇಗ ಚುನಾವಣೆ ಮಾಡಿ ನಾವು ರೆಡಿ ಇದ್ದೀರಿ. ಈ ಚುನಾವಣೆ ಗೆಲ್ಲಕ್ಕೆ ರಾಜ್ಯದಲ್ಲಿ ಕಾಂಗ್ರೆಸ್ ಮಾಡಿರುವಂತ ಗುಂಡಿಗಳು, ಅದರಲ್ಲಿ ಸತ್ತಿರುವಂತ ಜನ ಪಾಪ, ಏಟ್ ತಿಂದಿರೋರು, ಕಸದ ರಾಶಿ ಬಿದ್ದಿರುವಂತದ್ದು, ಕಾನೂನು ಸುವ್ಯವಸ್ಥೆ ಹಾಳಾಗಿರೋದು. ಕಾಂಗ್ರೆಸ್ ಈ ಸರಿ ಬೆಂಗಳೂರಲ್ಲಿ ನೆಲ ಕಚ್ಚಿದ್ದು. ನಾವು ಚುನಾವಣೆಗೆ ರೆಡಿ. ಅದನ್ನ ನಮ್ಮ ರಾಷ್ಟ್ರೀಯ ನಾಯಕರು
ತೀರ್ಮಾನ ಮಾಡ್ತಾರೆ. ಈ ಚುನಾವಣೆ ಬಗ್ಗೆ, ಒಂದು ಮೈತ್ರಿಯ ಬಗ್ಗೆ JDSನ ಮುಖ್ಯಸ್ಥರ ಜೊತೆ ಮಾತಾಡ್ತಾರೆ. ಕೇಂದ್ರದವರು ಸಮನ್ವಯ ಸಮಿತಿ ಏನ್ ತೀರ್ಮಾನ ಮಾಡುತ್ತೋ, ಗ್ರೇಟರ್ ಬೆಂಗಳೂರು ಅಥಾರಿಟಿ ಚುನಾವಣೆಯನ್ನ ಜೂನ್ 31 ಮಾಡಬೇಕು ಅಂತ ಹೇಳಿ ಆದೇಶವನ್ನ ಕೊಟ್ಟಿದೆ. ನಾವು GBA ರಚನೆಯನ್ನ ಮೊದಲಿಂದ ಕೂಡ ವಿರೋಧವನ್ನ ಮಾಡಿದ್ವಿ. ಕ್ಷೇತ್ರ ವಿಂಗಡಣೆ ಮಾಡಿದಾಗ ಕೂಡ ಅವ್ರಿಗೆ ಇಷ್ಟಾನುಸಾರ ಅವರು ಕೂಡ ಮಾಡ್ಕೊಂಡಿದ್ರು. ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತಿಮವಾಗಿ ಚುನಾವಣೆಗೆ ಕೋರ್ಟ್ ಆದೇಶದ ಮೇರೆಗೆ ಅವ್ರು ಮಾಡಲೇಬೇಕಾಗ್ತದೆ. ಇನ್ನೊಂದು ವಾರದಲ್ಲಿ ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಬ್ರು ಮಾತಾಡ್ತಿರೋದು ಹೆಂಗಿದೆ ಅಂದ್ರೆ ಸತ್ಯ ಹರಿಶ್ಚಂದ್ರನ ಮರಿ ಮೊಮ್ಮಕ್ಕಳ ಟೈಪ್ ಮಾತಾಡ್ತಿದ್ದಾರೆ. ಯಾಕಂದ್ರೆ ಮೊಮ್ಮಕ್ಕಳೆಲ್ಲ ಹೋಗ್ಬಿಟ್ರು, ಇಲ್ಲ ನೆಕ್ಸ್ಟ್ ಮರಿ ಮೊಮ್ಮಕ್ಕಳನ್ನ ಇಟ್ಕೊಳ್ಳೋಣ, ಹಂಗೆ ಮಾತಾಡ್ತಿದ್ದಾರೆ ಇಬ್ರು. ನಿಮ್ಮ ಸರ್ಕಾರ ಏನು ಕತ್ತೆ ಕಾಯ್ತಿದ್ರ, ಏನು ತಿಂತಾ ಇದ್ರಿ ಆಗ? ನೀವು ಯಾಕೆ ಮಾಡಲಿಲ್ಲ? ಮೊದಲಿಂದ ಹೇಳ್ತಿದ್ದಾರೆ. ನೀವು ಯಾಕೆ ಮಾಡಲಿಲ್ಲ? ಏನು ಮಣ್ಣು ತಿಂತಾ ಇದ್ರಾ ನಿಮ್ಮ ಸರ್ಕಾರದಲ್ಲಿ ಇದ್ದಾಗ? ಎಷ್ಟು ಸರಿ ಮುಂದಕ್ಕೆ ಹಾಕ್ಸಿದ್ರಿ ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಯೋಗ್ಯತೆಗಳಿಗೆ? ಡೋಂಟ್ ಟಾಕ್ ರಬ್ಬಿಶ್. ಯು ಆರ್ ಆಲ್ಸೋ ಎ ಕ್ರಿಮಿನಲ್ ಈ ವಿಚಾರದಲ್ಲಿ. ಯು ಆರ್ ಆಲ್ಸೋ ಎ ಕಲ್ಪ್ರಿಟ್ ಈ ವಿಚಾರದಲ್ಲಿ. ವಿಶ್ವನಾಥ ಅಶೋಕ್ ಎಲ್ಲ ಬಂದು ಇಲ್ಲಿ ಬುರ್ರ ಬಿಡಬೇಡಿ ನಿಂತ್ಕೊಂಡು ನಿಮ್ಮ ಯೋಗ್ಯತೆಗಳಿಗೆ. ಅದರ ಪಾಲು ಇವ್ರದ್ದು ಇದೆ. ಈ ಪಾಪದಲ್ಲಿ ನೀವು ಪಾಪಿಗಳೇ, ಇದರಲ್ಲಿ ಮಾತ್ರ ಹೇಳ್ತೀನಿ, ಅನುಮಾನನೇ ಇಲ್ಲ. ಇನ್ನು ಗುಂಡಿ ಇದೆ, ಬೆಲೆ ಏರಿಕೆ ಇದೆ, ಕಟ ಕೊಟ್ಟಿದ್ದಾರೆ ಈ ಸರ್ಕಾರದವರು ಇದೆ, ನಿಜ, ಕರೆಕ್ಟ್, ಎಲ್ಲ ಸರಿ, ನನ್ನ ತಪ್ಪು ಅಂತ ಇಲ್ವೇ ಇಲ್ಲ. ಜನ ತೀರ್ಮಾನ ಮಾಡಿ ಪಟ ಕಲಿಸಿ ಹೆಂಗೆ ಬೇಕಾದ್ರೆ. ಬಟ್ BJP ಅವ್ರು ಕ್ಲೈಮ್ ಮಾಡಬೇಡಿ ಬಂದು ನೀವೇನೋ ಕಡ್ದು ಕ್ವಾಮ್ಟೆ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಅಂತ. ಬೊಮ್ಮಾಯಿ ಸರ್ಕಾರದಲ್ಲಿ ಬೆಂಗಳೂರಿಗೆ ಕಡ್ದು ಕ್ವಾಮ್ಟೆ ಹಾಕಿದ್ದು ನೀವು ಏನು ಅಂತ ಒಂದು ಪಟ್ಟಿ ಕೊಡ್ರಿ, ಒಂದು ಪಟ್ಟಿ ನೋಡ್ತೀನಿ. ಅದೇನೇನು ಕಡ್ದು ಕ್ವಾಮ್ಟೆ ಹಾಕಿದ್ರಿ ಬೊಮ್ಮಾಯಿ ಸರ್ಕಾರದಲ್ಲಿ ನೀವು ಆ 2.5 ವರ್ಷ? ಎಂಥದ್ದು ಇಲ್ಲ. ಇನ್ನೊಬ್ರು ವೈಫಲ್ಯ ಎತ್ತಿ ಸುಮ್ಮನೆ ಸೋಲಿಸ್ಬೇಕು ಇವರಿಬ್ಬರನ್ನು ಜನ. ಆಲ್ಟರ್ನೇಟ್ ಇಲ್ಲ, ಯಾವ್ದಾರ ಒಂದು ಹುಟ್ಟಿಸ್ಬೇಕು, ಯಾರೋ ಒಬ್ರು ಕರೆಕ್ಟಾಗಿ ಇಬ್ಬರನ್ನು ಮನೆಗೆ ಕಳಿಸ್ಬೇಕು. ಮಕ ಎತ್ತದಂಗೆ ಮಾಡಬೇಕು ರೋಡಲ್ಲಿ. ವಾರ್ಡ್ಗಳು ದೊಡ್ಡದಾಗ್ತಿರೋದ್ರಿಂದ ಏನು ವ್ಯತ್ಯಾಸ ಆಗ್ಬೋದು ಸರ್ ಈ ಚುನಾವಣೆಯಲ್ಲಿ? ಏನೂ ಆಗಲ್ಲ. 368 ಹಾಂ ಸರ್, ಹೊಸಬ್ರಿಗೆ ಒಂದಷ್ಟು ಜನಕ್ಕೆ ಅವಕಾಶ ಸಿಗತ್ತಷ್ಟೆ, ಓಕೆ, ಹೌದು, ಗ್ರೇಟೆಸ್ಟ್ ಬೆಂಗಳೂರು ಅಂತ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟು ಸುಮ್ಮನೆ ಕರ್ಕೊಳಕ್ಕೆ ಏನು ಅಂತನ ಸರ್? ಗಂಟೆನ ಕಳ್ಕೊಳ್ಳೋದು, ನಮ್ಮ ಅಪ್ಪನ ಮನೆ ಗಂಟೆನೂ ಹೋಗುತ್ತೆ. ಹಾಂ, ವಾಸ್ತವದಲ್ಲಿ ಇರಬೇಕು. ಕಾರ್ಪೊರೇಷನ್, ಇದು ಏನು ಮಹಾನಗರ ಪಾಲಿಕೆ ಅಲ್ವಾ ಅಂತ ಕರ್ಕೊಂಡ್ರಿ. ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ, ನೆಕ್ಸ್ಟ್ ಏನು ಗ್ರೇಟೆಸ್ಟ್ ಬೆಂಗಳೂರು ಅಥಾರಿಟಿ ಅಂತ ಕರ್ಕೊಳ್ಳೋದು, ಮುಂದಕ್ಕೆ ಸೇರಿಸ್ಕೊಂಡು ಹೋಗ್ತಾ ಅಷ್ಟೇ. ಹದಗೆಟ್ಟ ಆರ್ಥಿಕತೆ, ಹಣದುಬ್ಬರ, ರಿಯಾಲ್ ದರ, ರಿಯಾಲ್ ಅಂದರೆ ಅವ್ರದ್ದು ಇರಾನ್ ಅವ್ರದ್ದು ಕರೆನ್ಸಿ, ನಮ್ಮದು ರುಪಿ ಥರ. ಇರಾನ್ ಸರ್ವಾಧಿಕಾರಿ ಅಯತುಲ್ಲಾ ಅಲಿ ಖಮೇನಿ ವಿರುದ್ಧ ನಡೀತಿರೋ ಪ್ರತಿಭಟನೆಗೆ 15ನೇ ದಿನಕ್ಕೆ ಹೋಗಿದೆ. ಸಣ್ಣದಾಗಿ ಶುರುವಾಗಿತ್ತು, ಈಗ ದೊಡ್ಡದಾಗಿದೆ, ಎಲ್ಲ ಪ್ರಾಂತ್ಯಗಳಿಗೂ ಹೊರಟೋಗಿದೆ. 100ಕ್ಕೂ ಹೆಚ್ಚು ನಗರ ಪಟ್ಟಣ ಪ್ರದೇಶದಲ್ಲಿ. ಆ ದೇಶ ಕಂಡು ಕೇಳಿರಿಯದ ರೀತಿಯಲ್ಲಿ, ಅಂದರೆ ಅವ್ರದ್ದು ಇಸ್ಲಾಮಿಕ್ ರೆವಲ್ಯೂಷನ್ ಆದ ಮೇಲೆ, ಶಾ ಆಫ್ ಇರಾನನ್ನು ಹೊರಗೆ ಓಡಿಸಿದ ಮೇಲೆ ಇಲ್ಲಿ ನಡೀತಾ ಇರುವಂಥ ಅತಿ ದೊಡ್ಡ ಚಳವಳಿ. ಇರಾನ್ನ ಬೀದಿಗಳೆಲ್ಲ ಯುದ್ಧ ವಲಯದಾದಂಗಾಗಿದೆ, ಒಬ್ಬರನ್ನೊಬ್ಬರು ಹೊಡೆದಾಕ್ತಿದ್ದಾರೆ. ಅಮೆರಿಕ ಇದು ಆ ಗಾರ್ಡ್ಗಳು, ಅಂದರೆ ಇರಾನಿಯನ್ ರೆವಲ್ಯೂಷನರಿ ಗಾರ್ಡ್ಸ್ IRG, ಅಲ್ಲಿ ಸೈನ್ಯದ ಭಾಗ ಅವರು ಪೊಲೀಸ್ನವರು ಇಬ್ಬರು ಸೇರ್ಕೊಂಡು ಜನ ಕಂಡು ಕಡೆ ಗುಂಡು ಹೊಡಿತಿದ್ದಾರೆ. ಹಾಗಾಗಿ ಕೆಲವರ ಲೆಕ್ಕಾಚಾರದಲ್ಲಿ ಈಗ 500 ಜನ ಸತ್ತಿದ್ದಾರೆ ಲೆಕ್ಕಾಚಾರದಲ್ಲಿ, ಕೆಲವ್ರಿಗಿಂತ. ಇನ್ನು ಭದ್ರತಾ ಪಡೆಯವರು 50 ಜನ ಸತ್ತಿದ್ದಾರಂತೆ ಇರ್ಬೋದು. ಹೆಣ ಇಡಕ್ಕೆ ಜಾಗ ಇಲ್ಲ. ಯಾವುದೊಂದು ವಿಡಿಯೋ ನೋಡ್ತಾ ಇದ್ದೆ, ಫುಟ್ಪಾತಲ್ಲೆಲ್ಲ ಶವಗಳನ್ನು ಇಟ್ಕೊಂಡು ಜನ ಕಾಯ್ತಾ ಇರೋದು, ಸಾಕ್ಸಕ್ಕಾಗದೆ. ಇಂಟರ್ನೆಟ್ ದೂರಸಂಪರ್ಕ ಎಲ್ಲ ಕಡಿತಗೊಳಿಸಿದ್ದಾರೆ. ಇತ್ತ ಖಮೇನಿ ತನ್ನ ಬೆಂಬಲಿಗರನ್ನ ಅವನು ಎತ್ಕಟ್ಟಿದ್ದಾನೆ. ಎಲ್ಲ ಮೂಲಭೂತವಾದಿ ಜನ ಅವರುಗಳು, ಮುಲ್ಲಾಗಳು ಹೇಳ್ದಂಗೆ ಡಾನ್ಸ್ ಮಾಡೋರು, ಅವ್ರನ್ನ ಎತ್ಕಟ್ಟಿದ್ದಾನೆ. ಹೀಗಾಗಿ ಅವನ ಬೆಂಬಲಿಗರಿಗೆ ಸರ್ಕಾರ ಕೆಳೆದಿದ್ದಾರೆ. ಅದು ಇನ್ನೊಂದು ದೊಡ್ಡ ಸಂಘರ್ಷಕ್ಕೆ ದಾರಿ ಆದರೂ ಆಗಬಹುದು. ಈ ಪ್ರತಿಭಟನೆಯಲ್ಲಿ 6 ಜನ ಭಾರತೀಯರು 10 ಅಫ್ಘಾನರು ಬಂಧಿಸಲಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲಿ ರಾಯಭಾರಿ ಹೇಳಿದ್ದಾರೆ ಇವೆಲ್ಲ ಬೋಗಸ್ ನ್ಯೂಸು, ನೀವು ನಂಬಬೇಡಿ ಯಾರುವೆ ಅಂತ ಇರ್ಬೋದು. ಈ ಮಧ್ಯೆ ವರದಿಗಳೆಲ್ಲ ಸತ್ಯಕ್ಕೆ ದೂರ ಅಂತ ಇರಾನ್ ಹೇಳಿದೆ. ನಾವು ಬೇಕಾದ್ರೆ ಒಳ್ಳೆಯವ್ರ ಜೊತೆ ಮಾತಾಡ್ತೀವಿ, ಈ ವ್ಯಾಂಡಲ್ಸು ಅಂದರೆ ಸಮಾಜ ದ್ರೋಹಿಗಳ ವಿರುದ್ಧ, ದೇಶದ್ರೋಹಿಗಳ ವಿರುದ್ಧ ವಿಚಾರದಲ್ಲಿ ನಾವು ಮಾತಾಡಲ್ಲ, ಬಡ್ದಾಕ್ತೀವಿ ಇವ್ರನ್ನ ಅಂತ ಅವ್ರು ಅಂತಿದ್ದಾರೆ. ಜನನೂ ಹಂಗೆ ತಿರುಗಿ ಬಿದ್ದಿದ್ದಾರೆ. ಏನಾಗತ್ತೋ ಗೊತ್ತಿಲ್ಲ.
ಇನ್ನು ಇರಾನ್ ಪ್ರತಿಭಟನಾಕಾರರಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೆಂಬಲವನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಬಯಸುವಂತಹ ಇರಾನ್ ಪ್ರಜೆಗಳಿಗೆ ಸಹಾಯ ಮಾಡಲು ಅಮೆರಿಕ ಸಿದ್ಧ ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ ರೆಡ್ ಲೈನ್ ದಾಟಿದ್ದು ಮಿಲಿಟರಿ ಕಾರ್ಯಾಚರಣೆಯ ಸುಳಿವನ್ನು ಕೊಟ್ಟಿದ್ದಾರೆ. ಜೊತೆಗೆ ಇರಾನ್ ಜನತೆಗೆ ಇಂಟರ್ನೆಟ್ ಕಲ್ಪಿಸುವ ಸಲುವಾಗಿ ಸ್ಟಾರ್ಲಿಂಕ್ನ ಎಲಾನ್ ಮಸ್ಕ್ ಜೊತೆ ಚರ್ಚಿಸ್ತೀನಿ ಅಂದಿದ್ದಾರೆ. ಇದಕ್ಕೆ ಸ್ಟಾರ್ಲಿಂಕ್ ನೆಟ್ವರ್ಕ್ಗೆ ಅವಕಾಶ ಕೊಡಲ್ಲ ಅಂತ ಇರಾನ್ ಕೂಡ ಗುಟ್ರು ಹಾಕಿದೆ. ಜೊತೆಗೆ ಟ್ರಂಪ್ಗೆ ವಾರ್ನಿಂಗ್ ಕೂಡ ಕೊಟ್ಟಿದೆ. ಇರಾನ್ ಯುದ್ಧ ಬಯಸಲ್ಲ, ಆದರೆ ಯುದ್ಧಕ್ಕೆ ಸಜ್ಜಾಗಿದೆ, ಜೊತೆಗೆ ಮಾತುಕತೆಗೂ ಸಿದ್ಧವಾಗಿದೆ. ಒಂದೊಮ್ಮೆ ಅಮೆರಿಕ ದಾಳಿ ಮಾಡಿದರೆ ಪ್ರತೀಕಾರ ತೀರಿಸಿಕೊಳ್ತೀವಿ ಅಂದಿದ್ದಾರೆ. ಈ ದಳ್ಳೂರಿ ಹಿಂದೆ ವಿದೇಶಿ ಕೈವಾಡ ಇದೆ ಅಂತ ಇರಾನ್ ವಿದೇಶಾಂಗ ಸಚಿವರು ಹೇಳಿದ್ದಾರೆ. ಇನ್ನು ಇರಾನ್ನವರು ನ್ಯೂಕ್ಲಿಯರ್ ಡೀಲ್ ಬಗ್ಗೆ ಮಾತುಕತೆಗೆ ಮುಂದಾಗಿದ್ದಾರೆ. ಇದು ವಿಳಂಬವಾದಲ್ಲಿ ಬೆಲೆ ತರ್ತೀವಿ ಅಂತ ಟ್ರಂಪ್ ಬೆಲೆ ತರಬೇಕಾಗುತ್ತೆ ಅಂತ ಟ್ರಂಪ್ ಗುಡುಗಿದ್ದಾರೆ. ಈ ಮಧ್ಯೆ ವಿದೇಶಿ ಮಧ್ಯ ಪ್ರವೇಶ ಬೇಡ, ಜನ ಶಾಂತಿ ಬಯಸಲಿ ಅಂತ ಇರಾನ್ಗೆ ಚೀನಾ ಬೆಂಬಲವನ್ನು ಕೊಟ್ಟಿದೆ. ಇರಾನ್ ಹಿಂಸಾಚಾರ ಖಂಡಿಸಿ ಇಂಗ್ಲೆಂಡ್, ಫ್ರಾನ್ಸ್, ಇಟಲಿಯ ರಾಜಧಾನಿಗಳಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇರಾನ್ನ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತ ಇಸ್ರೇಲ್ ಪ್ರಧಾನಿ ಹೇಳಿದ್ದಾರೆ. ಚೀನಾ ಎಲ್ಲ ಕಡೆಯಲ್ಲಿ ಹಣ ಹಾಕ್ಬಿಟ್ಟಿದೆ. ಈಗ ಅದಕ್ಕೆ ವ್ಯಾಪಾರದ ಚಿಂತೆ. ಹಂಗಾಗಿ ಯಾವ ದೇಶದಲ್ಲಿ ಏನು ಗಲಾಟೆ ಆದರೂ ಅಲ್ಲಿ ಗಲಾಟೆ ಬೇಡ ಅಂತ ಹೇಳುತ್ತೆ. ಶಾಂತಿ ಬಯಸಿ. ಎಕ್ಸೆಪ್ಟ್ ಇಂಡಿಯಾ ವಿಚಾರದಲ್ಲಿ ಪಾಕಿಸ್ತಾನದಂಥದ್ದನ್ನು ಪಕ್ಕದಲ್ಲಿ ಕಟ್ಬಿಟ್ಟು ಮಜಾ ನೋಡೋ ದೇಶ ಅವರು. ಇನ್ನು ಇಂಗ್ಲೆಂಡ್, ಫ್ರಾನ್ಸ್, ಇಟಲಿ ರಾಜಧಾನಿ ಪ್ರತಿಭಟನೆಗಳೆಲ್ಲ ಪ್ರತಿಭಟನೆ ಮಾಡಿದ್ದಾರೆ. ಇರಾನಿನ ಮೂಲದ ಜನ, ಲೋಕಲ್ ಜನ ಮಾಡಂಗಿಲ್ಲ. ಯಾಕೆ ಅಂತಂದರೆ ಅಮೆರಿಕದಲ್ಲೂ ಪ್ರತಿಭಟನೆ ನಡೀತಿದೆ. ಮಿನಿಯಾಪೋಲಿಸಲ್ಲಿ ಐಸ್ ಆಫೀಸರ್ಸು ಅಲ್ಲಿ ಒಬ್ಬಳು ಹೆಂಗಸನ್ನ ಕಂಡಾಪಟ್ಟೆ ಮಕಾಮೂತಿ ನೋಡಿದ್ರೆ ಗುಂಡು ಹೊಡೆದು ಸಾಯಿಸಿದ್ರು ಅಂತ ಸಾವಿರಾರು ಜನ ಕೊರೆಯೋ ಚಳಿನಲ್ಲಿ ಆ ಮಂಜಿನ ಮಧ್ಯದಲ್ಲಿ ಜನ ಅಲ್ಲಿ ಸಾವಿರಾರು ಜನ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅಲ್ಲಿಗೂ ಟ್ರಂಪ್ 1000 ಎಕ್ಸ್ಟ್ರಾ ಪೊಲೀಸ್ ಆಫೀಸರ್ನ ಕಳಿಸ್ಕೊಟ್ಟಿದ್ದಾರೆ, ಐಸ್ ಆಫೀಸರ್ಸನ್ನ, ಏಜೆಂಟ್ಸನ್ನ. ಹಾಗಾಗಿ ಯಾರಿಗೂ ಏನೂ ಇಲ್ಲ ನನ್ನ ಪ್ರಕಾರದಲ್ಲಿ. ಈ ಮಧ್ಯೆ ಇರಾನ್ಗೆ ನಾವು ಬೆಂಬಲ ಕೊಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಬೆಂಬಲ ಯಾವ ಸ್ವರೂಪದಲ್ಲಿರುತ್ತೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಯಾವ ಥರ ಬೆಂಬಲ ಅಂದರೆ ಯು ಕಾಂಟ್ ಇಂಟರ್ವೀನ್ ಬೂಟ್ಸ್ ಆನ್ ದಿ ಗ್ರೌಂಡ್. ಅಂದರೆ ಅಮೆರಿಕದ ಸೈನಿಕರನ್ನ ಇರಾನ್ಗೆ ಕಳಿಸ್ತೀರೋ, ಯಾರ ಮೇಲೆ ಅಲ್ಲಿ ದಾಳಿ ಮಾಡ್ತೀರಿ, ಅಲ್ಲಿ ನೋಬಡಿ ನೋಸ್ ಅದು ಯಾವ ಥರದ ರೂಪ ಅಂತ ಗೊತ್ತಿಲ್ಲ. ಇರಾನ್ ಮಾತ್ರ ನಾವು ಪ್ರತಿಕ್ರಿಯೆ ವಾಪಸ್ ಕೊಡ್ತೀವಿ ಅದಕ್ಕೆ ಅಂತ ಹೇಳ್ತಿರೋದ್ರಲ್ಲಿ ಪಾಸಿಬಿಲಿಟಿ ಇದೆ. ಬಿಕಾಸ್ ಇರಾನ್ ಹ್ಯಾಸ್ ಒಂದಷ್ಟು ಮಿಸೈಲ್ಗಳನ್ನು ಅವರು ಸ್ಟಾಕ್ ಪೈಲ್ ಮಾಡ್ಕೊಂಡಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನೆರೆಯ ದೇಶಗಳಲ್ಲಿ ಇರಬಹುದಾದ ಅಮೆರಿಕದ ರಕ್ಷಣಾ ನೆಲೆಗಳೇನಿವೆ, ಪರ್ಟಿಕ್ಯುಲರ್ಲಿ ಕತಾರಲ್ಲಿದೆ. ಲಾಸ್ಟ್ ಟೈಮೇ ಮಾಡಿದ್ರು ಕತಾರ್ನಲ್ಲಿ, ಈ ಸರಿನೂ ಕತಾರ್ಗೆ ಮಾಡಬಹುದೇನೋ ಗೊತ್ತಿಲ್ಲ. ಕತಾರಲ್ಲಿದೆ, ಅಕ್ಕಪಕ್ಕದ ದೇಶಗಳಲ್ಲೆಲ್ಲ ಅಮೆರಿಕದ ರಕ್ಷಣಾ ನೆಲೆಗಳಿವೆ, ಅದರ ಮೇಲೆ ದಾಳಿಗಳು ನಡೆಯಬಹುದು. ಮತ್ತು ಇರಾನ್ದು ತುಂಬ ಜನ ಟೆರರಿಸ್ಟ್ಗಳ ಆರ್ಗನೈಸೇಷನ್ಗಳನ್ನು ಮಕ್ಕಳನ್ನು ಅವರು ಸಾಕಿದ್ದಾರೆ. ಟೆರರಿಸ್ಟ್ಗಳನ್ನು ಮಕ್ಕಳ ಥರ ಸಾಕಿದ್ದಾರೆ. ಆ ಮಕ್ಕಳನ್ನೆಲ್ಲ ಆ್ಯಕ್ಟಿವೇಟ್ ಮಾಡ್ಬೋದು ಅಲ್ಲಲ್ಲಿ ಕೆಲವು ದೇಶಗಳಲ್ಲಿ. ಅದರಿಂದನೂ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಬೋದು. ಬಟ್ ಏನೋ ಈ ಯುದ್ಧ ಮಾತ್ರ ಒಂದು ಹಂತಕ್ಕೆ ಹೋಗ್ತಾ ಇದೆ. ಅಮೇರಿಕ ಮಾತ್ರ ಈಗ ಒಂಥರ ಹೆಂಗಿದೆ ಅಂತಂದರೆ ಎಲ್ಲರೂ ಆಗಲಿ ನಾನು ಬರ್ತಾ ಇದ್ದೀನಪ್ಪ ಅಂತ, ನಾನು ಬರ್ತಾ ಇದ್ದೀನಿ ಅಂತ. ರಾತ್ರೋರಾತ್ರಿ ಕ್ಷಿಪ್ರಾಂತಿ ನಡೆಸಿದ್ದ ವೆನೆಜುಲಾ ಅಧ್ಯಕ್ಷ ನಿಕೋಲಸ್ ಮಡುರೋನ ಹೊತ್ಕೊಂಡಿದ್ದ ಟ್ರಂಪ್ ಈಗ ಅದರ ಅಧ್ಯಕ್ಷ ನಾನೇ ಅಂತ ಹಾಕ್ಕೊಂಡಿದ್ದಾರೆ ಅವ್ರು ಸೋಷಿಯಲ್ ಮೀಡಿಯಾನಲ್ಲಿ. ನಾನೇ ಅದರ ಅಧಿಕಾರ ವಹಿಸ್ಕೊಂಡಿದ್ದೀನಿ ಅಂತ ಅದೇನೋ ಒಂದು ಫೋಟೋ ಹಾಕೊಂಡು ಡೇಟ್ ಹಾಕ್ಕೊಂಡಿದ್ದಾರಂತೆ. ಆಲ್ ರೈಟ್, ಫೆಂಟ್ಯಾಸ್ಟಿಕ್. ನೆಕ್ಸ್ಟು ಕ್ಯೂಬಾಗೆ ಹಾಕ್ಕೊಳ್ಳಿ, ಅದಾದಮೇಲೆ ಮೆಕ್ಸಿಕೋಗೆ ಹಾಕ್ಕೊಳ್ಳಿ, ಅದಾದಮೇಲೆ ಗ್ರೀನ್ಲ್ಯಾಂಡಲ್ಲಿ ಹಾಕ್ಕೊಳ್ಳಿ, ಅದಾದಮೇಲೆ ಸಾಧ್ಯ ಆದರೆ ಕೆನಡಾ ಹೆಂಗಿದ್ರು 51ನೇ ರಾಜ್ಯ ಅಂತ ಕರೆದಾಗಿದೆ, ನೀವು ಅಲ್ಲಿಗೆ ಹಾಕ್ಕೊಳ್ಳಿ. ಇನ್ನೇನು ಬಾಕಿ ಇದೆ ನಿಮಗೆ? ಅದಾದ ಮೇಲೆ ನೋಡೋಣ, ಕೊಲಂಬಿಯಾ ಒಂದಿರ್ಬೋದು, ಅದೊಂದು ಬೇಕಾದ್ರೆ ಹಾಕ್ಕೊಳ್ಳಿ, ಅದು ಒಂದಿದೆ, ಅದು ಒಂದು ಹಾಕ್ಕೊಳ್ಳಿ. ಎಲ್ಲ ನೀವೇ ಹಾಕ್ಕೊಂಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಆಯಿತು ಅಂತ ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣಾಕಿದ್ದಾರೆ. ತೈಲ ಸಂಪತ್ಭರಿತ ವೆನೆಜುಲಾ ಮೇಲೆ ಆದಮೇಲೆ ಈಗ ಗ್ರೀನ್ಲ್ಯಾಂಡ್ದು ತೈಲನೇ ಮತ್ತು ರೇರ್ ಮಿನರಲ್ಸೇನೆ ಅಲ್ಲಿ ಅದಕ್ಕೆ ಕಣ್ಣಾಕಿರೋದು. ಅಲ್ಲೂ ರಕ್ಷಣೆ ಸುಳ್ಳು. ಅವರು ಹೇಳೋದು ನಮಗೆ ಹತ್ತಿರ, ಅದು ಡೆನ್ಮಾರ್ಕ್ಗೆ ಹತ್ತಿರ ಅಲ್ಲ, ಅದು ಡ್ಯಾಶ್ ಅಂತಾರೆ, ಬರ್ತದೆಲ್ಲ ಸುಳ್ಳು. ಯಾಕೆ ಅಂದರೆ ಅಮೇರಿಕದ ಹತ್ರ ಈಗಾಗಲೇ ಒಪ್ಪಂದ ಇದೆ. ಅವರು ರಕ್ಷಣೆಗೋಸ್ಕರನೇ ಮಾಡೋದಾದರೆ, ರಷ್ಯಾ ಆ್ಯಂಡ್ ಚೈನಾಗೋಸ್ಕರ ಮೇಲೆ ಮಾಡೋದಾದರೆ, ಆರ್ಟಿಕ್ ಸೆಕ್ಯೂರಿಟಿ ಇದು ಪ್ರಕಾರದಲ್ಲಿ ಮಾಡೋಕ್ಕೆ ಹೋಗಿದ್ರೆ ಅಮೇರಿಕಕ್ಕೆ ಅಲ್ಲಿ ಎಷ್ಟು ಬೇಕಾದರೂ ಮಿಲಿಟರಿ ಬೇಸನ್ನು ಹಾಕ್ಕೋಬೋದು. ಗ್ರೀನ್ಲ್ಯಾಂಡಲ್ಲಿ ಈಗಲೇ ಅವ್ರಿಗೆ ಅನುಮತಿ ಇದೆ. ಹಾಕಿದ್ದನ್ನು ಅವರೇ ಮುಚ್ಕೊಂಡು ಹೋಗಿರೋದೆಲ್ಲ, ಬಾಗಿಲಾಕೊಂಡು ಹೋಗಿರೋದು. ಒಂದು ಕಾಲದಲ್ಲಿ 8,000 to 10,000 ಅಮೆರಿಕನ್ ಸೋಲ್ಜರ್ಸು ಗ್ರೀನ್ಲ್ಯಾಂಡಲ್ಲಿ ಇದ್ದರು. ಹಾಗಾಗಿ ಅದು ರಕ್ಷಣೆ ಅಲ್ಲ, ಅದು ರಕ್ಷಣೆಯ ಹೆಸರಿನಲ್ಲಿ ನಡೆಯುತ್ತಿರುವ ಕಬ್ಜಾ. ಅದು ಆಯಿಲ್ಲು ಮತ್ತು ರೇರ್ ಅರ್ತ್ ಮಿನರಲ್ಸ್ಗೆ ಇರೋದು ಕಾರಣ. ಇದೆಲ್ಲ ಏನು ಮೇಲ್ಗಡೆ ಇದೆ ಅಂತಲ್ಲ, ಎಲ್ಲ ಐಸ್ ಕೆಳಗಡೆ ಇದೆ, 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಡೆಪ್ತಲ್ಲಿ. ಬಟ್ ಐಸ್ ಕರಗ್ತಾ ಇರೋದ್ರಿಂದ ನಿಧಾನವಾಗಿ ಎಲ್ಲ ದೇಶಗಳಿಗೂ ಆ ಭಾಗಗಳಲ್ಲಿ ಆಸಕ್ತಿ ಬಂದಿದೆ. ಅಲ್ಲಿ ಖನಿಜ ಮತ್ತು ಇನ್ನಿತರೆ ಚಿನ್ನದಂತಹ ಪದಾರ್ಥಗಳೆಲ್ಲ ಸಿಕ್ಕತ್ವೆ ಅಂತ ಭಯ, ಹಾಗಾಗಿ ಎಲ್ಲ ಆಸೆ. ಹಾಗಾಗಿ ಅಮೇರಿಕಾನು ಅಲ್ಲಿಗೆ ಹೋಗಿದೆ. ಇನ್ನೇನೂ ಇಲ್ಲ. ಗ್ರೀನ್ಲ್ಯಾಂಡು
ಪ್ರಪಂಚದ 12-13ನೇದೋ ದೊಡ್ಡ ದೇಶ ಇರಬೇಕು ಮೋಸ್ಟ್ಲಿ ವಿಸ್ತಾರದಲ್ಲಿ. ನಾನು ಹೇಳ್ತಿರೋದು ವಿಸ್ತೀರ್ಣದಲ್ಲಿ, ವಿಸ್ತೀರ್ಣದಲ್ಲಿ. ಆದರೆ ಅಲ್ಲಿ ಇರೋದು 60,000 ಜನ ಇರ್ಬೋದು ಅಷ್ಟೇ ಅಲ್ಲಿರೋದು. ಮಿಕ್ಕಿದ್ದೆಲ್ಲ ಯಾರು ಇರೋಕ್ಕಾಗದೇ ಇರೋ ರೀತಿಯ ಜಾಗ ಅದು ಗ್ರೀನ್ಲ್ಯಾಂಡ್. ಹೆಸರಿಗೆ ಗ್ರೀನ್ಲ್ಯಾಂಡು, ಎಲ್ಲ ಹಿಮಚ್ಛಾದಿತ ಪ್ರದೇಶಗಳದು, ಕಂಪ್ಲೀಟ್ಲಿ ಆರ್ಕ್ಟಿಕ್ ಸರ್ಕಲ್ನಲ್ಲಿ ಇರೋವಂಥದ್ದು. ಅಮೆರಿಕಕ್ಕೆ ಹೊಂದಿಕೊಂಡಂತೆ ಇರುವುದು ನಿಜ ಅಕ್ರಾಸ್ ಆರ್ಕ್ಟಿಕ್. ಇದರಲ್ಲಿ ಆ ಕಡೆಗೆ ಡೆನ್ಮಾರ್ಕ್ ಇದೆ. ಡೆನ್ಮಾರ್ಕ್ಗೆ ಜೊತೆಯಲ್ಲೇ ಅವರು ಇದ್ದಾರೆ. ಹಾಗಂದ್ಬಿಟ್ಟು ಡೆನ್ಮಾರ್ಕಿನ ಭಾಗ ಅಲ್ಲ ಗ್ರೀನ್ಲ್ಯಾಂಡ್, ಅವರೇ ಸಪ್ರೇಟ್. ಅವ್ರಿಗೊಂದು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಅವ್ರಿಗೆ. ಇನ್ನು ಅದರಿಂದ ಆ ಕಡೆಗೆ ಹೋದ್ರೆ ರಷ್ಯಾಯಿಂದ ನಾವು ದಾಳಿ ಫೇಸ್ ಮಾಡ್ತೀವಿ, ಹಾಗಾಗಿ ಒಂದಿನಕ್ಕೆ ನಮಗೆ ರಕ್ಷಣೆಗೆ ಬೇಕು, ಗ್ರೀನ್ಲ್ಯಾಂಡಲ್ಲಿದ್ದರೆ ರಷ್ಯಾನ ಕಂಟ್ರೋಲ್ ಮಾಡಿಬಿಡ್ತೀವಿ ಅಲ್ಲಿಂದಾನೆ ಅಂತ ಟ್ರಂಪ್ ಅವ್ರದ್ದು ವಾದ. ಅದು ಸುಳ್ಳದು. ಅದು ಇಲ್ಲದೇನೂ ಮಾಡ್ಬೋದು, ಆ ಜಾಗ ತೊಗೊಳ್ಳೋದೇನೂ ಮಾಡ್ಬೋದು ಅವರು. ಅದನ್ನು ಮಾಡ್ತಿಲ್ಲ ಅವರು. ಏನೋ ಈಗ ಅಮೇರಿಕದ ಕೆಲಸ ಏನಂದರೆ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಉಪಯುಕ್ತವಾದಂತಹ ಖನಿಜಗಳಿವೆ ಅದೆಲ್ಲ ತನಗಬೇಕು, ಎಲ್ಲೆಲ್ಲಿ ಆಯಿಲ್ ಇದೆ ಅದೆಲ್ಲ ತನಗಬೇಕು, ಎಲ್ಲೆಲ್ಲಿ ಏನೇನಿದೆ ಅದೆಲ್ಲ ನನಗಬೇಕು. ಒಂದು ಥರದಲ್ಲಿ ಅಂಡರ್ವರ್ಲ್ಡ್ ಡಾನ್ ಥರ ಆಡ್ತಾ ಇದ್ದಾರೆ. ಅದು ಎತ್ತಕೊಂಬರ ಅವನನ್ನ ಅಂತಾರೆ, ಹಾಕ್ಸೋ ಸೈನ್ ಹಾಕ್ಸೋ ಅಂತಂದ್ಬಿಟ್ಟು. ಅಣ್ಣ ಹಾಕೋಣ ಸೈನು, ಸಾಹೇಬ ಹೇಳ್ತಾವನೆ ಹಾಕು ಸೈನ್ ಹಾಕ್ಬೇಕು ಅಷ್ಟೇ. ಆ ಲೆವೆಲಿಗೆ ತರ್ತಾ ಇದ್ದಾರೆ. ಇದು ಎಲ್ಲಿಗೆ ತಿರುಗಿ ಬೀಳುತ್ತೋ ಒಂದಿನ ಗೊತ್ತಿಲ್ಲ. ಎಸ್.